ಬೆಂಗಳೂರಲ್ಲಿ ನಡೆದಿದ್ದ ಸ್ಟಾಫ್ ನರ್ಸ್ ಮಮತಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನೇ ಕೊಲೆ ಮಾಡಿರೋದಾಗಿ ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ನರ್ಸ್ ಮಮತಾ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಮತಾಳನ್ನ ಕೊಲೆ ಮಾಡಿದ ಪ್ರಿಯಕರನ ಬಂಧನ ಆಗಿದೆ. 1 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದ ಪ್ರಿಯಕರ ಸುಧಾಕರ್, ಬೇರೊಂದು ಯುವತಿ ಜೊತೆ ಸುಧಾಕರ್ ನಿಶ್ಚಿತಾರ್ಥ ಆಗಿತ್ತು. ಇದೇ ವಿಚಾರಕ್ಕೆ ಸುಧಾಕರ್ ಜೊತೆ ಮಮತಾ ಗಲಾಟೆಯನ್ನ ಕೂಡ ಮಾಡಿಕೊಂಡಿದ್ಲು. ನಿಶ್ಚಿತಾರ್ಥ ಮುರಿದು ಮದುವೆ ಆಗಬೇಕು ಅಂತೇಳಿ ಮಮತಾ ಗಲಾಟೆ ಮಾಡಿದ್ಲಂತೆ. ಮದುವೆ ಆಗದೆ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತೇಳಿ ಬೆದರಿಕೆಯನ್ನ ಕೂಡ ಹಾಕಿದ್ಲಂತೆ. ಇದರಿಂದ ರೊಚ್ಚಿಗೆದ್ದು ಮಮತಾಳನ್ನ ಕೊಲೆ ಮಾಡಿದಂತ ಪ್ರಿಯಕರ ಸುಧಾಕರ್, ಬೆಂಗಳೂರಲ್ಲಿ ನಡೆದಂತ ಡಾಕ್ಟರ್ ಸ್ಟಾಫ್ ನರ್ಸ್ ಮಮತಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಕರ ಸುಧಾಕರ್ ಬಂಧನ ಆಗಿದೆ. ಊರಿಗೆ ಹೋದ್ಮೇಲೆ ನನ್ಗದು ಗೊತ್ತಿರ್ಲಿಲ್ಲ. ಮೊನ್ನೆ ದಿನ ಹುಡುಗಿ ಮಮತಾ 9:56 ಫೋನ್ ಮಾಡ್ಬಿಟ್ಟು ಆಂಟಿ ಕೀ ಮಡ್ಗವ್ರ ಅಂತ ಹೇಳಿದ್ರು. ಆ ಹುಡುಗಿ ಮಮತಾ, ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ್ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಅಮ್ಮ ಕೊಟ್ಟವಳೆ ಅಂದ್ರು. ತಿರ್ಗಾ ಫೋನ್ ಮಾಡ್ಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ. 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡು ಮಾಡಿರ್ಲಿಲ್ಲ. ಶ್ರುತಿದ್ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ್ ಮಾತ್ರ. ಅವಳದು ಫಸ್ಟ್ ಆಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನ್ ತಂದು ಮಡಗಿದ್ರು. ಅಯ್ಯೋ ಫ್ಯಾಮಿಲಿ ತಾನೆ ಅಂತ ಕೊಟ್ಟೆ. ಇಬ್ರು ಹುಡುಗಿರು ಬ್ಯಾಚಲರ್ ಅಂತ ಹಂಗಿದ್ರೆ ನನ್ ಮನೆ ಕೊಡಾಕಿಲ್ಲ. ಈಗೆಲ್ಲ ಕಾನೂನು ನಿಮ್ಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಇವಳು ಮದ್ವೆ ಆಗದೆ ನನ್ಗೊಂದ್ ಮಗು, ನನ್ ಗಂಡ, ನಮ್ಮ ಅಪ್ಪ ಅವರೇ ನಾಗಾಗ್ ಬಂದು ಹೋಯ್ತಾರೆ ಅಂತ ನನ್ ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರು. ಅದೇ ಒಂದು 10 ದಿನ ಆ ಹುಡುಗಿ ಬಂದಿರ್ಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರ್ಗ ಬಂದಿರ್ಲಿಲ್ಲ. ಆಮೇಲೆ ಬಂದಾದ್ಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡ್ಬಿಟ್ಟು ಏನಂದು, ಕೀ ಮಡ್ಗವ್ರಮ್ಮ ಅಂದ್. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮಡಗ್ಬಿಡಿ ಈಚೆ ಆ ಕಟ್ಟೆ ಮೇಲೆ ಅಂತ ಅಂದ್ರು. ಸರಿ, ನಾನು ಸಿಂಕನ್ ಮೇಲೆ ಮುಡ್ಬಿಡಮ್ಮ, ಕೀ ಕಟ್ಟೆ ಮೇಲೆ ಮುಡ್ಗೋದ್ ಬೇಡ, ಯಾರಂದ್ರೆ ಎತ್ಕೊಬಿಟ್ಟಾರು, ಗೇಟ್ ತೆಗ್ದ್ಬಿಟ್ಟು ಎತ್ಕೊಳಮ್ಮ ಅಂತ ಅಂದೆ. ಅವಳು ಗೇಟ್ ತಗೊಂಡು ಎಷ್ಟೊತ್ತು ಬಂದ್ಲು ಏನೋ ಏನೋ ನಮಗ್ ಗೊತ್ತಿಲ್ಲ. ನನ್ಗೆ ಸ್ವಲ್ಪ ಲೋ BP ಇತ್ತು. ನಮ್ ಡಾಕ್ಟರ್ ಹತ್ರ ಮೆಡಿಸಿನ್ ತಗೋತಾ ಇದ್ದೆ. ನನ್ ಕೆಲ್ಸದ ಮೇಲೆ ಬಿದ್ದೋಗಿದ್ದೆ. ಆವಾಗ ತಗೊಳ್ಬೇಕಾದ್ರೆ ನೀವು ಒಂದು ಗ್ಯಾಸ್ಟ್ರಿಕ್ ಮಾತ್ರ ಕೊಟ್ಟವ್ರು, ನಿದ್ದೆ ಬಂದ್ಬಿಡುತ್ತೆ, ನನ್ಗೆ ನಿದ್ದೆ ಬರ್ತದೆ ಅನ್ಬಿಟ್ಟು ಮನಿಕೋಗ್ಬಿಟ್ಟೆ ನಾನು. ಆಮೇಲೆ ಅವಳು ಎಷ್ಟೊತ್ತು ಬಂದ್ಲು ಏನಂತ ಗೊತ್ತಿಲ್ಲ ಸ್ವಾಮಿ ನನ್ಗೆ. ಯಾಕೆ ಹೇಳು? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಯಾರು ಈ ಸುಧಾಕರ್, ಈತನ ಹಿನ್ನೆಲೆನು, ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಿದ್ದಾರೆ? ಈಗಾಗಲೇ ನಗರ ಬಾಬು, ಈಗಾಗಲೇ ಸುಧಾಕರ್ ಅನ್ನುವಂತಹ ವ್ಯಕ್ತಿಯನ್ನ ಬಂಧನ ಕೂಡ ಮಾಡಲಾಗಿದೆ. ಆತ ಪ್ರೀತಿಸಿದಂತಹ ಯುವತಿ ಏನಿದ್ದಾಳೆ ತನಗಿಂತ 10 ವರ್ಷ ದೊಡ್ಡವಳು ಅನ್ನುವಂತಹ ಒಂದು ವಿಚಾರಗಳು ಆಮೇಲೆ ಗೊತ್ತಾಗಿತ್ತು. ಅಲ್ಲಿಯವರೆಗೆ ನನಗೆ ಗೊತ್ತಿರಲಿಲ್ಲ. ಹೀಗಾಗಿ ಆಕೆಯನ್ನ ಮದುವೆ ಆಗೋದಕ್ಕೆ ನಿರಾಕರಣೆಯನ್ನ ಮಾಡ್ತಾ ಇದೆ ಮತ್ತು ಆಕೆ ನಿರಂತರವಾಗಿ ತನ್ನ ಮೇಲೆ ತನ್ನನ್ನ ಒಂದು ಫೋರ್ಸ್ ಅನ್ನ ಮಾಡ್ತಾ ಇದ್ರು, ಈ ರೀತಿಯಾಗಿ ಮದುವೆ ಆಗುವಂತ ಹೇಳಿ. ಈ ಹಿನ್ನೆಲೆಯಲ್ಲಿ ನಾನು ಆಕೆಯನ್ನ ಕೊಂದೆ ಅಂತ ಹೇಳಿ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು ಮತ್ತು ನಿಶ್ಚಿತಾರ್ಥವನ್ನ ಮಾಡಿದಂತಹ ನಿಶ್ಚಿತಾರ್ಥವನ್ನ ಮುರಿದು ನನ್ನನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಅವರ ಮನೆಯ ಮುಂದೆ ರಂಪ ಮಾಡೋದಕ್ಕೆ ಹೋಗಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಈತನಿಗೂ ಕೂಡ ಸಿಟ್ಟು ಬಂದಿದೆ. ನಂತರ ಈಕೆ ನನ್ನನ್ನ ಯಾವತ್ತೂ ಕೂಡ ಬಿಡೋದಿಲ್ಲ ಮತ್ತು ನನ್ನ ಭವಿಷ್ಯವನ್ನ ಹಾಳು ಮಾಡ್ತಾಳೆ ಅನ್ನುವಂತಹ ಕಾರಣದಿಂದಾಗಿ ಆಕೆಯನ್ನ ಹತ್ಯೆ ಮಾಡಿ ಅಲ್ಲಿಂದ ಪರಾರಿಯಾಗಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಆತನನ್ನ ಹುಡುಕಾಟ ಕೂಡ ನಡೆದಿದೆ ಮತ್ತು ಅಲ್ಲಿರುವಂತಹ CCTVಗಳು ಮತ್ತು ಆಕೆ ಕೊನೆಯದಾಗಿ ಯಾರಿಗೆ ಕರೆಯನ್ನ ಮಾಡ್ತಾ ಇದ್ದಾರೆ ಮತ್ತು ನಿರಂತರವಾಗಿ ಕರೆಯನ್ನ ಮಾಡ್ತಾ ಇರುವಂತಹ ಎಲ್ಲ CDR ರಿಪೋರ್ಟ್ಗಳನ್ನು ತೆಗೆದುಕೊಂಡು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಸುಧಾಕರ್ ಈ ರೀತಿಯಾದಂತಹ ಒಂದು ಹತ್ಯೆಯನ್ನ ಮಾಡಿರೋದು ಬೆಳಕಿಗೆ ಬಂದಿದೆ. ಈಗ ಸದ್ಯ ಸುಧಾಕರ್ನನ್ನ ವಶಕ್ಕೆ ಪಡೆಯಲಾಗಿದೆ. ಆತನ ಬಂಧನ ಮಾಡಿ ವಿಚಾರಣೆಯನ್ನು ಕೂಡ ಮುಂದುವರೆದಿದೆ. ಇದೇ ಒಂದು ವಿಚಾರಕ್ಕೆ ಆಕೆಯನ್ನ ಹತ್ಯೆಯನ್ನ ಮಾಡಿದಾಳೆ ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನ ಮುಂದುವರೆಸಿದ್ದಾರೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ನಡೆದಿದ್ದ ಸ್ಟಾಫ್ ನರ್ಸ್ ಮಮತಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನೇ ಕೊಲೆ ಮಾಡಿರೋದಾಗಿ ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ನರ್ಸ್ ಮಮತಾ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಮತಾಳನ್ನ ಕೊಲೆ ಮಾಡಿದ ಪ್ರಿಯಕರನ ಬಂಧನ ಆಗಿದೆ. 1 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದ ಪ್ರಿಯಕರ ಸುಧಾಕರ್, ಬೇರೊಂದು ಯುವತಿ ಜೊತೆ ಸುಧಾಕರ್ ನಿಶ್ಚಿತಾರ್ಥ ಆಗಿತ್ತು. ಇದೇ ವಿಚಾರಕ್ಕೆ ಸುಧಾಕರ್ ಜೊತೆ ಮಮತಾ ಗಲಾಟೆಯನ್ನ ಕೂಡ ಮಾಡಿಕೊಂಡಿದ್ಲು. ನಿಶ್ಚಿತಾರ್ಥ ಮುರಿದು ಮದುವೆ ಆಗಬೇಕು ಅಂತೇಳಿ ಮಮತಾ ಗಲಾಟೆ ಮಾಡಿದ್ಲಂತೆ. ಮದುವೆ ಆಗದೆ ಇದ್ರೆ
ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತೇಳಿ ಬೆದರಿಕೆಯನ್ನು ಕೂಡ ಹಾಕಿದಂತೆ ಇದರಿಂದ ರೊಚ್ಚಿಗೆದ್ದು ಮಮತಾಳನ್ನ ಕೊಲೆ ಮಾಡಿದಂತ ಪ್ರಿಯಕರ ಸುಧಾಕರ್ ಬೆಂಗಳೂರಲ್ಲಿ ನಡೆದಂತ ಡಾಕ್ಟರ್ ಸ್ಟಾಫ್ ನರ್ಸ್ ಮಮತಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಕರ ಸುಧಾಕರ್ ಬಂಧನ ಆಗಿದೆ. ಊರಿಗೆ ಹೋದ್ಮೇಲೆ ನನ್ಗದು ಗೊತ್ತಿರ್ಲಿಲ್ಲ. ಮೊನ್ನೆ ದಿನ ಹುಡುಗಿ ಮಮತಾ 9:56 ಫೋನ್ ಮಾಡ್ಬಿಟ್ಟು ಆಂಟಿ ಕೀ ಮಡ್ಗವ್ರ ಅಂತ ಹೇಳಿದ್ರು. ಆ ಹುಡುಗಿ ಮಮತಾ ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ್ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಅಮ್ಮ ಕೊಟ್ಟವಳೆ ಅಂದ್ರು. ತಿರ್ಗಾ ಫೋನ್ ಮಾಡ್ಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡು ಮಾಡಿರ್ಲಿಲ್ಲ. ಶ್ರುತಿದ್ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ್ ಮಾತ್ರ. ಅವಳದು ಫಸ್ಟ್ ಆಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನ್ ತಂದು ಮಡಗಿದ್ರು. ಅಯ್ಯೋ ಫ್ಯಾಮಿಲಿ ತಾನೆ ಅಂತ ಕೊಟ್ಟೆ. ಇಬ್ರು ಹುಡುಗಿರು ಬ್ಯಾಚಲರ್ ಅಂತ ಹಂಗಿದ್ರೆ ನನ್ ಮನೆ ಕೊಡಾಕಿಲ್ಲ. ಈಗೆಲ್ಲ ಕಾನೂನು ನಿಮ್ಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಇವಳು ಮದ್ವೆ ಆಗದೆ ನನ್ಗೊಂದ್ ಮಗು, ನನ್ ಗಂಡ, ನಮ್ಮ ಅಪ್ಪ ಅವರೇ ನಾಗಾಗ್ ಬಂದು ಹೋಯ್ತಾರೆ ಅಂದೋತ್ ನನ್ ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರು. ಅದೇ ಒಂದು 10 ದಿನ ಆ ಹುಡುಗಿ ಬಂದಿರ್ಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರ್ಗ ಬಂದಿರ್ಲಿಲ್ಲ. ಆಮೇಲೆ ಬಂದಾದ್ಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡ್ಬಿಟ್ಟು ಏನಂದು ಕೀ ಮಡ್ಗವ್ರಮ್ಮ ಅಂದ. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮಡ್ಬಿಡಿ ಈಚೆ ಆ ಕಟ್ಟೆ ಮೇಲೆ ಅಂತ ಅಂದ್ರು. ಸರಿ ನಾನು ಸಿಂಕನ್ ಮೇಲೆ ಮುಡ್ಬಿಡಮ್ಮ, ಕೀ ಕಟ್ಟೆ ಮೇಲೆ ಮುಡ್ಗೋದ್ ಬೇಡ, ಯಾರಂದ್ರೆ ಎತ್ಕೊಬಿಟ್ಟಾರು, ಗೇಟ್ ತೆಗ್ದ್ಬಿಟ್ಟು ಎತ್ಕೊಳಮ್ಮ ಅಂತ ಅಂದೆ. ಅವಳು ಗೇಟ್ ತಗೊಂಡು ಎಷ್ಟೊತ್ತು ಬಂದ್ಲು ಏನೋ ಏನೋ ನಮಗ್ ಗೊತ್ತಿಲ್ಲ. ನನ್ಗೆ ಸ್ವಲ್ಪ ಲೋ BP ಇತ್ತು. ನಮ್ ಡಾಕ್ಟರ್ ಹತ್ರ ಮೆಡಿಸಿನ್ ತಗೋತಾ ಇದ್ದೆ. ನನ್ ಕೆಲ್ಸದ ಮೇಲೆ ಬಿದ್ದೋಗಿದ್ದೆ. ಆವಾಗ ತಗೊಳ್ಬೇಕಾದ್ರೆ ಒಂದು ಗ್ಯಾಸ್ಟ್ರಿಕ್ ಮಾತ್ರ ಕೊಟ್ಟವ್ರು, ನಿದ್ದೆ ಬಂದ್ಬಿಡುತ್ತೆ, ನನ್ಗೆ ನಿದ್ದೆ ಬರ್ತದೆ ಅನ್ಬಿಟ್ಟು ಮನಿಕೋಗ್ಬಿಟ್ಟೆ ನಾನು. ಆಮೇಲೆ ಅವಳು ಎಷ್ಟೊತ್ತು ಬಂದ್ಲು ಏನಂತ ಗೊತ್ತಿಲ್ಲ ಸ್ವಾಮಿ ನನ್ಗೆ. ಯಾಕೆ ಹೇಳು? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಯಾರು ಈ ಸುಧಾಕರ್, ಈತನ ಹಿನ್ನೆಲೆನು, ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಇದು ಹೇಳ್ತಿದ್ದಾರೆ? ಈಗಾಗಲೇ ನಗರ ಬಾಬು, ಈಗಾಗಲೇ ಸುಧಾಕರ್ ಅನ್ನುವಂತಹ ವ್ಯಕ್ತಿಯನ್ನ ಬಂಧನ ಕೂಡ ಮಾಡಲಾಗಿದೆ. ಆತ ಪ್ರೀತಿಸಿದಂತಹ ಯುವತಿ ಏನಿದ್ದಾಳೆ ತನಗಿಂತ 10 ವರ್ಷ ದೊಡ್ಡವಳು ಅನ್ನುವಂತಹ ಒಂದು ವಿಚಾರಗಳು ಆಮೇಲೆ ಗೊತ್ತಾಗಿತ್ತು. ಅಲ್ಲಿಯವರೆಗೆ ನನಗೆ ಗೊತ್ತಿರಲಿಲ್ಲ. ಹೀಗಾಗಿ ಆಕೆಯನ್ನ ಮದುವೆ ಆಗೋದಕ್ಕೆ ನಿರಾಕರಣೆಯನ್ನ ಮಾಡ್ತಾ ಇದೆ ಮತ್ತು ಆಕೆ ನಿರಂತರವಾಗಿ ತನ್ನ ಮೇಲೆ ತನ್ನನ್ನ ಒಂದು ಫೋರ್ಸ್ ಅನ್ನ ಮಾಡ್ತಾ ಇದ್ರು, ಈ ರೀತಿಯಾಗಿ ಮದುವೆ ಆಗುವಂತ ಹೇಳಿ. ಈ ಹಿನ್ನೆಲೆಯಲ್ಲಿ ನಾನು ಆಕೆಯನ್ನ ಕೊಂದೆ ಅಂತ ಹೇಳಿ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು ಮತ್ತು ನಿಶ್ಚಿತಾರ್ಥವನ್ನ ಮಾಡಿದಂತಹ ನಿಶ್ಚಿತಾರ್ಥವನ್ನ ಮುರಿದು ನನ್ನನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಅವರ ಮನೆಯ ಮುಂದೆ ರಂಪ ಮಾಡೋದಕ್ಕೆ ಹೋಗಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಈತನಿಗೂ ಕೂಡ ಸಿಟ್ಟು ಬಂದಿದೆ. ನಂತರ ಈಕೆ ನನ್ನನ್ನ ಯಾವತ್ತೂ ಕೂಡ ಬಿಡೋದಿಲ್ಲ ಮತ್ತು ನನ್ನ ಭವಿಷ್ಯವನ್ನ ಹಾಳು ಮಾಡ್ತಾಳೆ ಅನ್ನುವಂತಹ ಕಾರಣದಿಂದಾಗಿ ಆಕೆಯನ್ನ ಹತ್ಯೆ ಮಾಡಿ ಅಲ್ಲಿಂದ ಪರಾರಿಯಾಗಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಆತನನ್ನ ಹುಡುಕಾಟ ಕೂಡ ನಡೆದಿದೆ ಮತ್ತು ಅಲ್ಲಿರುವಂತಹ CCTVಗಳು ಮತ್ತು ಆಕೆ ಕೊನೆಯದಾಗಿ ಯಾರಿಗೆ ಕರೆಯನ್ನ ಮಾಡ್ತಾ ಇದ್ದ ಮತ್ತು ನಿರಂತರವಾಗಿ ಕರೆಯನ್ನ ಮಾಡ್ತಾ ಇರುವಂತಹ ಎಲ್ಲ CDR ರಿಪೋರ್ಟ್ಗಳನ್ನು ತೆಗೆದುಕೊಂಡು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಸುಧಾಕರ್ ಈ ರೀತಿಯಾದಂತಹ ಒಂದು ಹತ್ಯೆಯನ್ನ ಮಾಡಿರೋದು ಬೆಳಕಿಗೆ ಬಂದಿದೆ. ಈಗ ಸದ್ಯ ಸುಧಾಕರ್ನನ್ನ ವಶಕ್ಕೆ ಪಡೆಯಲಾಗಿದೆ. ಆತನ ಬಂಧನ ಮಾಡಿ ವಿಚಾರಣೆಯನ್ನು ಕೂಡ ಮುಂದುವರೆದಿದೆ. ಇದೇ ಒಂದು ವಿಚಾರಕ್ಕೆ ಆಕೆಯನ್ನ ಹತ್ಯೆಯನ್ನ ಮಾಡಿದಾಳೆ ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನ ಮುಂದುವರೆಸಿದ್ದಾರೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.